ನಮಸ್ಕಾರ. ಬನ್ನಿ ಇವತ್ತು ಒಂದು ಕಥೆಯನ್ನ ಸ್ವಲ್ಪ ಬೇರೆ ಆಂಗಲ್ನಿಂದ ನೋಡೋಣ. ಒಂದು ಸಿಂಪಲ್ ಮೀಟಿಂಗ್ ಹೇಗೆ ಅಷ್ಟು ಸ್ಪೆಷಲ್ ಆಗಿ ಒಂದು ಮೆಮೊರಿಯಾಗಿ ಬದಲಾಗತ್ತೆ ಅದನ್ನ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊಳ್ಳೋಣ. ಸರಿ, ಕಥೆಯನ್ನ ಶುರು ಮಾಡೋದೇ ಅದರ ಅತ್ಯಂತ ಸುಂದರವಾದ ಕ್ಷಣದಿಂದ. ಈ ಒಂದು ಲೈನ್ ಇದೆಯಲ್ಲ, ಇದು ಇಡೀ ಸೀನ್ಗೆ ಒಂದು ಜೀವ ಕೊಡುತ್ತೆ ನೋಡಿ. ಸರಿ, ಹಾಗಾದ್ರೆ ಮೊದಲನೇ ಹಂತಕ್ಕೆ ಹೋಗೋಣ. ಇಲ್ಲಿ ಆರೋ ಮತ್ತು ಮೀರಾ ಮಧ್ಯೆ ಮಾತುಗಳೇ ಇಲ್ಲದೆ ಒಂದು ಸಂಭಾಷಣೆ ನಡೆಯುತ್ತೆ. ಅದ್ರ ಬಗ್ಗೆನೇ ನಾವು ಮೊದಲು ಗಮನ ಕೊಡೋದು. ಮೊದಲು ಆ ಸೀನ್ ಹೇಗಿತ್ತು ಅಂತ ನೋಡೋಣ. ಒಂದು ಗಿಜಿಗಿಜಿ ಅಂತಿರೋ ಸ್ಟ್ರೀಟ್ ಫುಡ್ ಸ್ಟಾಲ್, ತುಂಬಾನೇ ಆರ್ಡಿನರಿ ಜಾಗ. ಆದ್ರೆ ಇದೇ ಜಾಗ ಒಂದು ಎಕ್ಸ್ಟ್ರಾ ಆರ್ಡಿನರಿ ಮೂಮೆಂಟ್ಗೆ ಸಾಕ್ಷಿಯಾಗತ್ತೆ. ಆರವ್ ಕೆಲ್ಸ ಮುಗಿಸ್ಕೊಂಡು ಸುಮ್ಮನೆ ಬಂದಿದ್ದಾನೆ. ಅಲ್ಲಿ ಮೀರಾ ಪಾನಿಪುರಿ ಗಾಡಿ ಹತ್ರ ನಿಂತು ನಗ್ತಾ ಇದ್ದಾಳೆ. ಎಷ್ಟು ಸಹಜವಾದ ದೃಶ್ಯ ಅಲ್ವಾ? ಇಲ್ಲಿಂದನೇ ನೋಡಿ ಕತೆ ನಿಜವಾಗಿ ಶುರುವಾಗೋದು. ಇದೊಂದು ಸೈಲೆಂಟ್ ಅಕ್ನಾಲೆಜ್ಮೆಂಟ್ ಅಂತಾರಲ್ಲ, ಹಾಗೆ. ಹೇ, ನಾನಿನ್ನ ನೋಡದೆ ಅನ್ನೋ ಥರ. ಇದು ಅವರ ಕನೆಕ್ಷನ್ನ ಮೊದಲ ಹೆಜ್ಜೆ. ಓಕೆ, ಈಗ ಎರಡನೇ ಸ್ಟೇಜ್. ಇಲ್ಲೇನಾಗುತ್ತೆ ಅಂದ್ರೆ, ಹೊರಗಿನಿಂದ ಒಂದು ಘಟನೆ ನಡೆದು ಇವರಿಬ್ಬರು ಮಾತಾಡಲೇಬೇಕಾದ ಪರಿಸ್ಥಿತಿ ಬರುತ್ತೆ. ಅದು ಹೇಗೆ ಅಂತ ನೋಡೋಣ. ಅದೇನಪ್ಪ ಅಂದ್ರೆ ಮಳೆ. ಹೌದು, ಇದು ಕಥೆಗಳಲ್ಲಿ ಬರುವ ಒಂದು ಕ್ಲಾಸಿಕ್ ಟ್ವಿಸ್ಟ್. ಮಳೆ ಬಂದ ತಕ್ಷಣ ಸಿಚುವೇಶನ್ ಪೂರ್ತಿ ಚೇಂಜ್ ಆಗತ್ತೆ ಅಲ್ವಾ? ಇದ್ದಕ್ಕಿದ್ದ ಹಾಗೆ ಇಬ್ರಿಗೂ ಒಂದೇ ಪ್ರಾಬ್ಲಮ್. ಈ ಸಣ್ಣ ಸಣ್ಣ ಘಟನೆಗಳು ಹೇಗೆ ಒಂದಕ್ಕೊಂದು ಲಿಂಕ್ ಆಗಿವೆ ಅಂತ ಗಮನಿಸಿ. ಮೊದಲು ಮಳೆ ಶುರುವಾಯಿತು. ತಕ್ಷಣ ಆರವ್ ಹೆಲ್ಪ್ ಮಾಡೋಕೆ ತನ್ನ ಛತ್ರಿ ಮುಂದೆ ಮಾಡ್ದ. ಮೀರಾ ಮೊದಲು ಸ್ವಲ್ಪ ಯೋಚಿಸಿ ಆಮೇಲೆ ಒಪ್ಕೊಂಡ್ಲು. ಆಮೇಲೆ ಇಬ್ರೂ ಒಟ್ಟಿಗೆ ಹೆಗಲಿಗೆ ಹೆಗಲು ತಾಗೋ ಹಾಗೆ ನಡೆಯೋಕ್ ಶುರು ಮಾಡಿದ್ರು. ನೋಡಿ, ಈ ಸಣ್ಣ ಪುಟ್ಟ ವಿಷಯಗಳೇ ಅವರಿಬ್ಬರ ನಡುವಿನ ಅಂತರವನ್ನ ಕಮ್ಮಿ ಮಾಡಿದ್ದು. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ. ತುಂಬಿ ತುಳುಕುತ್ತಿದ್ದ ಒಂದು ಬಸ್ ಬರತ್ತೆ. ಅದು ಈ ಸನ್ನಿವೇಶವನ್ನ ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗುತ್ತೆ. ನೋಡಿ, ಛತ್ರಿ ಶೇರ್ ಮಾಡ್ಕೊಳ್ಳೋದು ಒಂದು ಸೌಜನ್ಯ ಅಷ್ಟೇ. ಆದ್ರೆ ಕಾರಲ್ಲಿ ಡ್ರಾಪ್ ಕೊಡ್ತೀನಿ ಅನ್ನೋದು, ಅದಕ್ಕೆ ನಿಜವಾದ ನಂಬಿಕೆ ಬೇಕು. ಇದು ಅವರ ರಿಲೇಶನ್ಶಿಪ್ನ ಒಂದು ಟರ್ನಿಂಗ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ಸರಿ, ಈಗ ಮೂರನೇ ಹಂತ. ಆ ಕಾರಿನ ಪಯಣ ಇದೆಯಲ್ಲ, ಅದು ಬರೀ ಒಂದು ಟ್ರಾವೆಲ್ ಆಗಿರ್ಲಿಲ್ಲ. ಅದು ತುಂಬಾ ಬೇಗನೆ ಒಂದು ಆಳವಾದ ಸಂಪರ್ಕ ಬೆಳೆಯೋಕೆ ಒಂದು ವೇದಿಕೆ ಆಯಿತು. ಅವರಲ್ಲಿ ಕೂತು ವೆದರ್ ಹೇಗಿದೆ, ಟ್ರಾಫಿಕ್ ಹೇಗಿದೆ ಅಂತ ಮಾತಾಡ್ಲಿಲ್ಲ. ಬದಲಿಗೆ ಅವರ ಕನಸುಗಳ ಬಗ್ಗೆ, ಅವರಿಗಿರೋ ಭಯಗಳ ಬಗ್ಗೆ, ಯಾವುದವರಿಗೆ ಇನ್ನೂ ನೋವು ಕೊಡುತ್ತೆ ಅನ್ನೋ ವಿಷಯಗಳ ಬಗ್ಗೆ ಮಾತಾಡ್ಕೊಂಡ್ರು. ಯೋಚನೆ ಮಾಡಿ, ಈ ಥರದ ಮಾತುಕತೆಗೆ ವರ್ಷಗಟ್ಲೆ ಬೇಕಾಗ್ಬೋದು. ಆದ್ರೆ ಇವರು ಕೆಲವೇ ನಿಮಿಷಗಳಲ್ಲಿ ಆ ಒಂದು ಬಾಂಡಿಂಗಿಗೆ ತಲುಪಿಬಿಟ್ರು. ಆ ಸಂಭಾಷಣೆಯ ಇಮೋಷನಲ್ ಪೀಕ್ ಪಾಯಿಂಟ್ ಯಾವುದು ಗೊತ್ತಾ? ಮೀರಾ ಹೇಳಿದ ಈ ಒಂದು ಸಿಂಪಲ್ ಮಾತು. ಆದ್ರೆ ಇದರಲ್ಲಿ ಎಷ್ಟು ಪವರ್ ಇದೆ, ಎಷ್ಟು ಪ್ರಾಮಾಣಿಕತೆ ಇದೆ, ಇದು ಎಲ್ಲವನ್ನೂ ಹೇಳಿಬಿಡುತ್ತೆ. ಹಾಗಾದ್ರೆ ನಾವೀಗ ಕೊನೆಯ ಭಾಗಕ್ಕೆ ಬಂದಿದ್ದೇವೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಅವರಿಬ್ಬರ ನಡುವೆ ಬೆಳೆದ ಆ ಕನೆಕ್ಷನ್ನ ಪ್ರತೀಕವಾಗಿ ಕಥೆಯಲ್ಲಿ ಒಂದು ವಸ್ತುವನ್ನ ಹೇಗೆ ಬಳಸಲಾಗಿದೆ ಅನ್ನೋದನ್ನ ನೋಡೋಣ. ಮುಂದಿನ ಪಾಯಿಂಟ್ ಅರ್ಥ ಆಗ್ಬೇಕು ಅಂದ್ರೆ ಸ್ಟೋರಿ ಟೆಲ್ಲಿಂಗ್ನ ಈ ಟೆಕ್ನಿಕ್ ಬಗ್ಗೆ ಗೊತ್ತಿರಬೇಕು. ಅಂದ್ರೆ ಸಾಂಕೇತಿಕ ವಸ್ತು. ಈ ವಸ್ತುಗಳು ಕತೆಗೆ ಒಂದು ಡೆಪ್ತ್ ಕೊಡ್ತವೆ. ಈ ಕಥೆಯಲ್ಲಿ ಆ ಸಾಂಕೇತಿಕ ವಸ್ತು ಯಾವುದು ಅಂದ್ರೆ ಆ ಪಾನಿಪುರಿ ಟೋಕನ್. ಮೊದಲು ಅದರ ಬೆಲೆ ಬರೀ 1 ಪ್ಲೇಟ್ ಪಾನಿಪುರಿಗೆ ಸೀಮಿತವಾಗಿತ್ತು. ಆದರೆ ಈಗ ಅದರ ಅರ್ಥನೇ ಪೂರ್ತಿಯಾಗಿ ಬದಲಾಗಿ ಹೋಗಿದೆ. ಮೀರಾ ಹೇಳಿದ ಈ ಮಾತುಗಳಿವೆಯಲ್ಲ, ಇದನ್ನ ಇಟ್ಕೊಳ್ಳಿ ಅಂತ, ಅದು ಆ ಟೋಕನನ್ನ ಬರೀ ಒಂದು ಕಾಯಿನ್ನಿಂದ ಒಂದು ನೆನಪಾಗಿ, ಒಂದು ಭವಿಷ್ಯದ ಪ್ರಾಮಿಸ್ ಆಗಿ ಬದಲಾಯಿಸುತ್ತೆ. ಅವಳೇ ಅದಕ್ಕೊಂದು ಹೊಸ ಅರ್ಥವನ್ನ ಕೊಡ್ತಾ ಇದ್ದಾಳೆ. ಹೀಗೆ ನೋಡಿ, ಒಂದು ಆರ್ಡಿನರಿ ವಸ್ತು ಒಂದು ಸ್ಪೆಷಲ್ ನೆನಪಿನ ಸಿಂಬಲ್ ಆಗಿ ಬದಲಾಗುತ್ತೆ. ಇಲ್ಲಿಗೆ ಆರವ್ನ ಕಡೆಯಿಂದ ಕಥೆ ಮುಗಿಯುತ್ತೆ. ಅವನಿಗೆ ಆ ಟೋಕನ್ನ ಹೊಸ ಆಳವಾದ ಅರ್ಥ ಏನು ಅಂತ ಪಕ್ಕಾ ಆಗುತ್ತೆ. ಅದು ಇನ್ನು ಮುಂದೆ ಬರೀ ಒಂದು ಟೋಕನ್ ಅಲ್ಲ, ಅದೊಂದು ಪ್ರಾಮಿಸ್. ಹಾಗಾದ್ರೆ ನಾವು ಈ ಕಥೆಯಲ್ಲಿ ನೋಡಿದ 4 ಮುಖ್ಯ ಸ್ಟೆಪ್ಸ್ ಯಾವುದು? ಮೊದಲು ಒಂದು ಸ್ಪಾರ್ಕ್ ಅಂದ್ರೆ ಕಿಡಿ, ಆಮೇಲೆ ಒಂದು ಕ್ಯಾಟಲಿಸ್ಟ್ ಅಂದ್ರೆ ವೇಗವರ್ಧಕ, ಆಮೇಲೆ ಒಂದು ಡೀಪ್ ಕನೆಕ್ಷನ್, ಮತ್ತು ಕೊನೆಗೆ ಒಂದು ಪ್ರಾಮಿಸ್. ಈ 4 ಸ್ಟೆಪ್ಸ್ಗಳು ಒಂದು ಸಿಂಪಲ್ ಮೀಟಿಂಗ್ ಅನ್ನ ಹೇಗೆ ಲೈಫ್ ಲಾಂಗ್ ನೆನಪಲ್ಲಿ ಉಳಿಯೋ ಹಾಗೆ ಮಾಡುತ್ತೆ ಅಂತ ತೋರಿಸುತ್ತೆ. ಹೋಗೋ ಮುಂಚೆ ಒಂದು ಪ್ರಶ್ನೆ. ಈ ಕಥೆ ಕೇಳಿದ ಮೇಲೆ ನಮ್ಮ ಜೀವನದ ಬಗ್ಗೆನೂ ಯೋಚನೆ ಬರುತ್ತಲ್ವಾ? ನಮ್ಮ ಲೈಫ್ನಲ್ಲಿ ಆ ಥರ ಯಾವ ಸಣ್ಣ ಸಣ್ಣ ವಸ್ತುಗಳು ದೊಡ್ಡ ದೊಡ್ಡ ನೆನಪುಗಳನ್ನ, ಭರವಸೆಗಳನ್ನ ತಮ್ಮಲ್ಲಿಟ್ಕೊಂಡಿವೆ? ಸ್ವಲ್ಪ ಯೋಚನೆ ಮಾಡಿ ನೋಡಿ.